ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಅದ್ಭುತ ಕಥೆಯನ್ನು ಹೇಳಲು ಬಂದಿದ್ದೇನೆ. ಇದು ಕೇವಲ ಒಂದು ದೇವಾಲಯದ ಕಥೆಯಲ್ಲ, ಇದು ನಂಬಿಕೆ, ರಹಸ್ಯ ಮತ್ತು ದೈವಿಕ ಪ್ರೀತಿಯ ಜೀವಂತ ಕಥೆ. ಭಾರತ ಪೂರ್ವ ಕರಾವಳಿಯಲ್ಲಿರುವ ಒಡಿಶಾ ರಾಜ್ಯದ ಪುರಿ ಎಂಬ ಪವಿತ್ರ ನಗರದಲ್ಲಿ ಒಂದು ದೇವಾಲಯವಿದೆ. ಅದು ಕೇವಲ ಕಲ್ಲುಗಳಿಂದ ಕಟ್ಟಿದ ಕಟ್ಟಡವಲ್ಲ, ಅದು ಲಕ್ಷಾಂತರ ಜನರ ಹೃದಯ ಬಡಿತ. ಅದುವೇ ಶ್ರೀ ಜಗನ್ನಾಥ ದೇವಾಲಯ. ಜಗತ್ತಿನಾದ್ಯಂತ ಪ್ರತಿಧ್ವನಿಸುವ ಪವಿತ್ರ ಪದದ ಸದ್ದು ಜಗನ್ನಾಥ್ ಎಂಬ ಪದವನ್ನು ನೀವು ಕೇಳಿರಬಹುದು. ಇದು ಅಜೇಯ, ತಡೆಯಲಾಗದ ಶಕ್ತಿಯನ್ನು ಸೂಚಿಸುವ ಒಂದು ಪದ. ರಾಜಕೀಯ ಚಳುವಳಿಗಳ ಬಗ್ಗೆ, ಕ್ರೀಡಾ ತಂಡಗಳ ಬಗ್ಗೆ ಮಾತನಾಡುವಾಗ ಇದನ್ನು ಬಳಸುತ್ತಾರೆ. ಆದರೆ ಈ ಪದದ ಮೂಲ ಎಲ್ಲಿಂದ ಬಂತು ಗೊತ್ತಾ? ಇದು ನಮ್ಮ ಆಧುನಿಕ ಶಬ್ದಕೋಶದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ, ಇದರ ನಿಜವಾದ ಆಧ್ಯಾತ್ಮಿಕ ಮೂಲವನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಇದರ ಬೇರುಗಳು ಪ್ರಾಚೀನ ಭಕ್ತಿ ಮತ್ತು ಅತೀಂದ್ರಿಯ ರಹಸ್ಯದ ಸ್ಥಳದಲ್ಲಿ ಅಡಗಿವೆ ಎಂದು ಊಹಿಸಿ. ಹೌದು, ಈ ಆಶ್ಚರ್ಯಕರ ಸತ್ಯವು ಭಾರತದ ಒಡಿಶಾದ ಪುರಿಯ ರೋಮಾಂಚಕ ಪವಿತ್ರ ಬೀದಿಗಳಲ್ಲಿ ಮತ್ತು ಭಗವಾನ್ ಜಗನ್ನಾಥನ ವಿಸ್ಮಯಕಾರಿ ವಾರ್ಷಿಕ ಮೆರವಣಿಗೆಯಲ್ಲಿ ಕಂಡುಬರುತ್ತದೆ. ಈ ಪದದ ಮೂಲವು ಕೇವಲ ಭೌತಿಕ ಶಕ್ತಿಯನ್ನು ಸೂಚಿಸುವುದಿಲ್ಲ, ಬದಲಿಗೆ ಇದು ಒಂದು ಸಾಂಸ್ಕೃತಿಕ ವಿದ್ಯಮಾನದ ಜಾಗತಿಕ ಪ್ರಭಾವವನ್ನು ಮತ್ತು ಅದೂ ಹೇಗೆ ಬಾಹ್ಯ ದೃಷ್ಟಿಕೋನದಿಂದ ಮರುವ್ಯಾಖ್ಯಾನಿಸಲ್ಪಟ್ಟಿದೆ ಎಂಬುದನ್ನು ತೋರಿಸುತ್ತದೆ. ರಥಯಾತ್ರೆಯ ಮೂಲ ಸಂದರ್ಭವು ಆಧ್ಯಾತ್ಮಿಕ ಪ್ರೇರಣೆ, ಏಕತೆ ಮತ್ತು ಭಕ್ತಿಯನ್ನು ಒಳಗೊಂಡಿತ್ತು. ಇದು ಪ್ರಾಚೀನ ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದ ಶಾಶ್ವತ ಆದರೂ ಕೆಲವೊಮ್ಮೆ ಬದಲಾದ ಜಾಗತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ದೈವಿಕ ರಹಸ್ಯದಲ್ಲಿ ಮುಳುಗಿರುವ ನಾಡು ಪುರಿ ಶತಮಾನಗಳ ಭಕ್ತಿ, ಪ್ರಾಚೀನ ಕಥೆಗಳು ಮತ್ತು ನಿರಾಕರಿಸಲಾಗದ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದ ವಾತಾವರಣವನ್ನು ಹೊಂದಿದೆ. ಇಲ್ಲಿಯ ಪ್ರತಿ ಗಾಳಿಯ ಅಲೆಯೂ ಪವಿತ್ರತೆಯ ಕಂಪನ್ನು ಹೊರಸೂಸುತ್ತದೆ. ಭವ್ಯವಾದ ಜಗನ್ನಾಥ ದೇವಾಲಯವು ಕೇವಲ ವಾಸ್ತುಶಿಲ್ಪದ ಅದ್ಭುತವಲ್ಲ, ಅದು ನಂಬಿಕೆಯ ಜೀವಂತ ಉಸಿರಾಡುವ ಹೃದಯ, ಪ್ರಪಂಚದಾದ್ಯಂತದ ಆಧ್ಯಾತ್ಮಿಕ ಅನ್ವೇಷಕರಿಗೆ ದಾರಿದೀಪವಾಗಿದೆ. ದೈವಿಕ ತ್ರಿಮೂರ್ತಿಗಳ ಪರಿಚಯ ಬೇರೆ ಯಾವುದೇ ದೇವತೆಗಳಂತೆ ಅಲ್ಲ. ಈ ಆಧ್ಯಾತ್ಮಿಕ ಕಥೆಯ ಕೇಂದ್ರ ವ್ಯಕ್ತಿಗಳೆಂದರೆ ಭಗವಾನ್ ಜಗನ್ನಾಥ, ವಿಷ್ಣು ಅಥವಾ ಕೃಷ್ಣನ ಶಕ್ತಿಶಾಲಿ ಮತ್ತು ಕರುಣಾಮಯಿ ರೂಪವೆಂದು ಪೂಜಿಸಲ್ಪಡುತ್ತಾರೆ. ಪವಿತ್ರ ಬೇವಿನ ಮರದ ದಿಮ್ಮಿಗಳಿಂದ ಕೆತ್ತಿದ ಅವರ ವಿಶಿಷ್ಟ ಅಪೂರ್ಣ ಮರದ ರೂಪಗಳು. ಇದು ಹಿಂದೂ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಶಾಶ್ವತ ಕಲ್ಲು ಅಥವಾ ಲೋಹದ ವಿಗ್ರಹಗಳಿಗೆ ತೀವ್ರ ವ್ಯತಿರಿಕ್ತವಾಗಿದೆ. ತಕ್ಷಣವೇ ದೇವಾಲಯದ ಆಳವಾದ ವಿಶಿಷ್ಟತೆ ಮತ್ತು ಅದರ ದೇವತೆಗಳು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಆರೈಕೆಯ ಅಗತ್ಯವಿದೆ ಮತ್ತು ಸಾಂಕೇತಿಕವಾಗಿ ಅಂತ್ಯ ಮತ್ತು ಪುನರ್ಜನ್ಮವನ್ನು ಅನುಭವಿಸುತ್ತಾರೆ. ಈ ವಿಶಿಷ್ಟ ಲಕ್ಷಣವು ಭಕ್ತರು ಮತ್ತು ಅವರ ದೇವರುಗಳ ನಡುವೆ ನಂಬಲಾಗದಷ್ಟು ವೈಯಕ್ತಿಕ, ನಿಕಟ ಮತ್ತು ಸಂಬಂಧಿತ ಸಂಬಂಧವನ್ನು ಬೆಳೆಸುತ್ತದೆ. ಇದು ದೈವಿಕತೆಯ ಕಡೆಗೆ ಸಹಾನುಭೂತಿ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಅನುಭವಿಸುತ್ತಾರೆ. ದೇವರುಗಳು ಹೆಚ್ಚು ನಿಜ ಮತ್ತು ಸುಲಭವಾಗಿ ತಲುಪುವಂತೆ ಭರವಸೆ ಅನಾವರಣಗೊಳಿಸಲು ಆಹ್ವಾನ. ಬನ್ನಿ, ಈ ಪವಿತ್ರ ಯಾತ್ರೆಯನ್ನು ಒಟ್ಟಾಗಿ ಪ್ರಾರಂಭಿಸೋಣ. ದೇವಾಲಯದ ಆಳವಾದ ದಂತಕಥೆಗಳನ್ನು ಬೀಚಿಡೋಣ. ಅದರ ಜೀವನ ಮತ್ತು ಪುನರ್ಜನ್ಮದ ಚಕ್ರಗಳನ್ನು ಅನ್ವೇಷಿಸೋಣ. ಈ ಪವಿತ್ರ ಧಾಮಕ್ಕೆ ಭೇಟಿ ನೀಡಿದ ನಂತರ ಅಸಂಖ್ಯಾತ ಯಾತ್ರಿಕರು ವಿವರಿಸುವ ಆಳವಾದ ಆಧ್ಯಾತ್ಮಿಕ ಸಂಪರ್ಕ ಮತ್ತು ಜೀವನವನ್ನು ಬದಲಾಯಿಸುವ ಅನುಭವಗಳನ್ನು ಇಲ್ಲಿ ನಾವು ಕಾಣಬಹುದು. ಅಧ್ಯಾಯ 1: ದೈವಿಕ ನೀಲನಕ್ಷೆ, ಸೃಷ್ಟಿಯ ದಂತಕಥೆಗಳು. ರಾಜನ ದೃಷ್ಟಿ, ಅದೃಶ್ಯಕ್ಕಾಗಿ ಒಂದು ಅನ್ವೇಷಣೆ. ನಮ್ಮ ಕಥೆ ಮಾಳವದ ರಾಜ ಇಂದ್ರದ್ಯುಮ್ನನಿಂದ ಪ್ರಾರಂಭವಾಗುತ್ತದೆ. ಇಂದ್ರದ್ಯುಮ್ನನ ಆಧ್ಯಾತ್ಮಿಕ ಪ್ರಯಾಣವು ಒಂದು ಆಳವಾದ ಕನಸಿನಿಂದ ಶುರುವಾಯಿತು. ಈ ಕನಸಿನಲ್ಲಿ ಅವನು ನೀಲಮಾಧವನನ್ನು, ವಿಷ್ಣುವಿನ ದೈವಿಕ ರೂಪವನ್ನು ಕಂಡನು. ಈ ಕನಸು ಅವನಲ್ಲಿ ಆ ಅಸ್ಪಷ್ಟ ದೇವತೆಯನ್ನು ಕಂಡುಹಿಡಿಯಲು ಅಚಲವಾದ ಅನ್ವೇಷಣೆಯನ್ನು ಹುಟ್ಟುಹಾಕಿತು. ಅವನ ಅಚಲ ಸಂಕಲ್ಪವು ಅವನನ್ನು 4 ದಿಕ್ಕುಗಳಲ್ಲಿ ದೂತರನ್ನು ಕಳುಹಿಸಲು ಪ್ರೇರೇಪಿಸಿತು. ಬ್ರಾಹ್ಮಣ ವಿದ್ಯಾಪತಿಯು ಪೂರ್ವಕ್ಕೆ ಪ್ರಾಚೀನ ಒಡಿಶಾದ ನಿಗೂಢ ಭೂಮಿಯಾದ ಉತ್ಕಲಕ್ಕೆ ಪ್ರಯಾಣಿಸಿದನು. ವಿದ್ಯಾಪತಿಯು ಬಹಳ ಚತುರ. ಅವನು ಸವರರಾಜ ವಿಶ್ವವಸು ಮನೆಯಲ್ಲಿ ಆಶ್ರಯ ಪಡೆದು ಅವನ ಮಗಳು ಲಲಿತಾಳನ್ನು ಮದುವೆಯಾದನು. ಹೀಗೆ ಪವಿತ್ರ ನೀಲಕಂದರ ನೀರಿಗುಹೆಯಲ್ಲಿ ನೀಲಮಾಧವನ ರಹಸ್ಯ ಗುಪ್ತ ಪೂಜೆಗೆ ಪ್ರವೇಶ ಪಡೆದನು. ಅವನು ಹಿಂದಿರುಗಲು ದಾರಿ ತಿಳಿಯಲು ವಿದ್ಯಾಪತಿಯು ಕುರುಡನಾಗಿ ಸಾಗಿದ ದಾರಿಯುದ್ದಕ್ಕೂ 2 ಬೀಜಗಳನ್ನು ಚದುರಿಸಿದನು. ಮಳೆ ಬಂದಾಗ ಅವು ಮೊಳಕೆಯೊಡೆದು ದಾರಿಯನ್ನು ಗುರುತಿಸುತ್ತವೆಯೆಂದು
ಅವನಿಗೆ ತಿಳಿದಿತ್ತು. ಆ ದೈವಿಕ ಬಹಿರಂಗಪಡಿಸುವಿಕೆಯ ಕ್ಷಣ ವಿದ್ಯಾಪತಿಯು ಅಂತಿಮವಾಗಿ ನೀಲಮಾಧವನನ್ನು ನೋಡಿದನು. ಆದರೆ ಆ ಸಂತೋಷವು ಅಲ್ಪಕಾಲಿಕವಾಗಿತ್ತು, ಏಕೆಂದರೆ ದೈವಿಕ ಧ್ವನಿ ಆಕಾಶವಾಣಿ ಒಂದು ಪ್ರಮುಖ ಬದಲಾವಣೆಯನ್ನು ಘೋಷಿಸಿತು. ನಾವು ಇನ್ನು ಮುಂದೆ ನಿಮ್ಮಿಂದ ಪೂಜಿಸಲ್ಪಡುವುದಿಲ್ಲ. ನಾವು ಈಗ ನೀಲಮಾಧವ ರೂಪವನ್ನು ಬದಲಾಯಿಸಿ ನಾವು ರಾಜ ಇಂದ್ರದ್ಯುಮ್ನನ ನಿರ್ಮಿಸಿದ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತೇವೆ. ಈ ಘೋಷಣೆಯು ಗುಪ್ತ ಅಸ್ಪಷ್ಟ ದೇವತೆಯಿಂದ ಸಾರ್ವಜನಿಕ ರಾಜಮನೆತನ ಪೂಜೆಗೆ ಉದ್ದೇಶಿಸಲಾದ ದೇವತೆಗೆ ಒಂದು ಆಳವಾದ ಪರಿವರ್ತನೆಯನ್ನು ಗುರುತಿಸುತ್ತದೆ. ಈ ದಂತಕಥೆಯು ಧಾರ್ಮಿಕ ಆಚರಣೆಯ ವಿಕಸನ ಮತ್ತು ದೈವಿಕತೆಯು ಮಾನವಕುಲಕ್ಕೆ ತನ್ನಂತಾನೇ ತಿಳಿದುಕೊಳ್ಳಲು ಮತ್ತು ಸುಲಭವಾಗಿ ತಲುಪಲು ನಿರಂತರ ಪ್ರಯತ್ನದ ಆಳವಾದ ರೂಪಕವಾಗಿದೆ. ಗುಪ್ತರತ್ನದಿಂದ ಭವ್ಯವಾದ ಸಾರ್ವಜನಿಕ ದೇವಾಲಯದಲ್ಲಿನ ಮರದ ಅಪೂರ್ಣ ವಿಗ್ರಹದವರೆಗಿನ ಪ್ರಯಾಣವು ಒಳಗೊಳ್ಳುವಿಕೆ ಮತ್ತು ದೈವಿಕತೆಯೊಂದಿಗೆ ಹೆಚ್ಚು ನಿಕಟ ಸಂಪರ್ಕದ ಕಡೆಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ನಿಗೂಢದಿಮ್ಮಿ ದೈವಿಕ ಅಭಿವ್ಯಕ್ತಿ. ಇಂದ್ರದ್ಯುಮ್ನನು ನೀಲಕಂದರಕ್ಕೆ ಬಂದಾಗ ಅದು ಖಾಲಿಯಾಗಿತ್ತು. ನಂತರ ಆಕಾಶದಿಂದ ಒಂದು ಧ್ವನಿ ಅವನಿಗೆ ನೀಲಿಪರ್ವತದಲ್ಲಿ ಭವ್ಯವಾದ ದೇವಾಲಯವನ್ನ ನಿರ್ಮಿಸಲು ಸೂಚಿಸಿತು. ಬ್ರಹ್ಮಲೋಕಕ್ಕೆ ಬ್ರಹ್ಮನನ್ನ ದೇವಾಲಯವನ್ನ ಪ್ರತಿಷ್ಠಾಪಿಸಲು ಆಹ್ವಾನಿಸಿರುವವನ ಪ್ರಯಾಣ ಮತ್ತು ಬ್ರಹ್ಮನ ಧ್ಯಾನದ ಸಮಯದಲ್ಲಿ 9 ಯುಗಗಳ ಸಾವಿರಾರು ವರ್ಷಗಳು ಕಳೆದುಹೋಯಿತು. ಇದರಿಂದಾಗಿ ಹೊಸದಾಗಿ ನಿರ್ಮಿಸಿದ ದೇವಾಲಯವು ಮರಳಿನಲ್ಲಿ ಹೂತುಹೋಯಿತು. ಇದು ದಂತಕಥೆಯ ಕಾಲಾತೀತ ಬಹುತೇಕ ಕಾಸ್ಮಿಕ್ ಆಯಾಮವನ್ನ ಒತ್ತಿ ಹೇಳುತ್ತದೆ. ಆದರೆ ದೈವಿಕ ಭರವಸೆ ಈಡೇರಿತು. ಬೆಳಕಿನಿಂದ ಪ್ರಜ್ವಲಿಸುವ ಪವಿತ್ರ ದಿಮ್ಮಿ ವಿಷ್ಣುವಿನ ಸಾರವನ್ನ ಮೈಗೂಡಿಸಿಕೊಂಡಿದೆ ಎಂದು ನಂಬಲಾದ ದಾರುಬ್ರಹ್ಮ ಸಮುದ್ರದಲ್ಲಿ ತೇಲುತ್ತಾ ಕಾಣಿಸಿಕೊಂಡಿತು. ಸವಾಲು ಮತ್ತು ಅದರ ದೈವಿಕ ಪರಿಹಾರವನ್ನ ಇಲ್ಲಿ ವಿವರಿಸಲಾಗಿದೆ. ದಾರುಬ್ರಹ್ಮವು ಅಸಾಧ್ಯವಾಗಿ ಭಾರವಾಗಿತ್ತು. 100 ಜನರಿಂದಲೂ ಅದನ್ನ ಕದಲಿಸಲು ಸಾಧ್ಯವಾಗಲಿಲ್ಲ. ಭಗವಾನ್ ಮತ್ತೆ ಮಧ್ಯಪ್ರವೇಶಿಸಿ ಇಂದ್ರದ್ಯುಮ್ನನಿಗೆ ಮೂಲಭಕ್ತನಾದ ವಿಶ್ವವಸುವನ್ನ ಕರತರಲು ಮತ್ತು ದಿಮ್ಮಿಯ ಮುಂದೆ ಚಿನ್ನದ ರಥವನ್ನ ಇಡಲು ಸೂಚಿಸಿದನು. ಆಗ ಮಾತ್ರ ಅದನ್ನ ಸುಲಭವಾಗಿ ಎತ್ತಲು ಸಾಧ್ಯವಾಯಿತು. ಇದು ವಿವಿಧ ಯುಗಗಳು ಮತ್ತು ಪೂಜಾರೂಪಗಳಲ್ಲಿ ಭಕ್ತಿಯ ನಿರಂತರತೆಯನ್ನ ಸಂಕೇತಿಸುತ್ತದೆ. ವಿಶ್ವಕರ್ಮನ ಪವಿತ್ರ ಕಾರ್ಯ ಅಪೂರ್ಣ ಪರಿಪೂರ್ಣತೆಯ ಕಥೆ. ವಿಶ್ವಕರ್ಮ ದೈವಿಕ ವಾಸ್ತುಶಿಲ್ಪಿ ವೃದ್ಧ ವಿನಮ್ರ ಬಡಗಿಯ ವೇಷದಲ್ಲಿ ಕಾಣಿಸಿಕೊಂಡು ದಾರುಬ್ರಹ್ಮದಿಂದ ವಿಗ್ರಹಗಳನ್ನು ಕೆತ್ತಲು ಮುಂದಾದನು. ಮುಖ್ಯವಾಗಿ ಅವನು ಕಠಿಣ ಷರತ್ತನ್ನು ವಿಧಿಸಿದನು. ಅವನ ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೆ ಅವನಿಗೆ ತೊಂದರೆ ನೀಡಬಾರದು ಮತ್ತು ದೇವಾಲಯದ ಬಾಗಿಲುಗಳು ಮುಚ್ಚಿರಬೇಕು. ಆದರೆ 2 ವಾರಗಳ ಸಂಪೂರ್ಣ ಮೌನದ ನಂತರ ರಾಣಿಯ ಆತಂಕ ಮತ್ತು ಅಸಹನೆ ಹೆಚ್ಚುವಾಯಿತು. ಬಡಗಿ ಸತ್ತಿದ್ದಾನೆ ಎಂದು ಅವಳು ಭಯಪಟ್ಟಳು. ಅವಳ ಮನವಿಗಳು ರಾಜನನ್ನು ದೈವಿಕ ಸೂಚನೆಯನ್ನು ಧಿಕ್ಕರಿಸಿ ಬಾಗಿಲುಗಳನ್ನು ಅಕಾಲಿಕವಾಗಿ ತೆರೆಯಲು ಪ್ರೇರೇಪಿಸಿದವು. ನಾಟಕೀಯ ಪರಿಣಾಮ: ವಿಶ್ವಕರ್ಮನು ತಕ್ಷಣವೇ ತನ್ನ ಕೆಲಸವನ್ನು ತ್ಯಜಿಸಿದನು. ವಿಗ್ರಹಗಳನ್ನು ಅವುಗಳ ಪ್ರಸಿದ್ಧ ಅಪೂರ್ಣ ಅಂಗಗಳೊಂದಿಗೆ ಬಿಟ್ಟುಹೋದನು. ಆದರೂ ಒಂದು ದೈವಿಕ ಧ್ವನಿ ಇಂದ್ರದ್ಯುಮ್ನನಿಗೆ ಭರವಸೆ ನೀಡಿತು. ಈ ಅಪೂರ್ಣ ರೂಪವು ಕಲಿಯುಗದಲ್ಲಿ ಭಗವಾನ್ ಪ್ರಕಟಗೊಳ್ಳಲು ಉದ್ದೇಶಿಸಿದ್ದ ರೂಪವಾಗಿದೆ. ಇದು ಅವರನ್ನು ಅನನ್ಯವಾಗಿ ಸುಲಭವಾಗಿ ತಲುಪುವಂತೆ, ಸಂಬಂಧಿತವಾಗಿ ಮತ್ತು ಭಕ್ತರಿಂದ ಆಳವಾಗಿ ಪ್ರೀತಿಸುವಂತೆ ಮಾಡುತ್ತದೆ. ಅಸಾಂಪ್ರದಾಯಿಕ ರೂಪ ದೈವಿಕ ಇಚ್ಛೆಗೆ ಒಂದು ಸಾಕ್ಷಿ. ಮರದ ಅಪೂರ್ಣ ವಿಗ್ರಹಗಳ ಆಳವಾದ ಮಹತ್ವವನ್ನು ಇಲ್ಲಿ ಪುನರುಚ್ಚರಿಸಲಾಗಿದೆ. ಭಗವಾನ ಜಗನ್ನಾಥ್ ಕಪ್ಪು ಮೈಬಣ್ಣದವರು, ಭಗವಾನ ಬಲದ್ರ ಬಿಳಿ ಮೈಬಣ್ಣದವರು ಮತ್ತು ದೇವಿ ಸುಭದ್ರ ಹಳದಿ ಮೈಬಣ್ಣದವರು. ಈ ವಿಶಿಷ್ಟ ರೂಪವು ಅಪೂರ್ಣತೆಯಲ್ಲ, ಆದರೆ ದೈವಿಕ ಇಚ್ಛೆಯ ಉದ್ದೇಶಪೂರ್ವಕ ಕಾರ್ಯವೆಂದು ಪೂಜಿಸಲ್ಪಟ್ಟಿದೆ. ಅವರ ಮೂಲದ ಆಕರ್ಷಕ ದಂತಕಥೆಗಳಿಗೆ ನೇರ ಸಾಕ್ಷಿಯಾಗಿದೆ ಎಂದು ಒತ್ತಿ ಹೇಳಲಾಗಿದೆ. ಈ ವಿಶಿಷ್ಟ ನೋಟವೇ ಅವರನ್ನು ಲಕ್ಷಾಂತರ ಜನರಿಗೆ ಆಳವಾಗಿ ಪ್ರಿಯವಾಗಿಸಿದೆ ಮತ್ತು ತಕ್ಷಣವೇ ಗುರುತಿಸುವಂತೆ ಮಾಡಿದೆ. ದೇವಾಲಯದ ಅಡಿಪಾಯದಲ್ಲಿ ರಾಜ ಇಂದ್ರದ್ಯುಮ್ನನ ಪಾತ್ರವು ಕೇಂದ್ರವಾಗಿದೆ. ಅವನ ಆರಂಭಿಕ ಅನ್ವೇಷಣೆಯಿಂದ ಹಿಡಿದು ನಿರ್ಮಾಣಕ್ಕೆ ಆದೇಶ ನೀಡುವವರೆಗೆ ಮತ್ತು ಬ್ರಹ್ಮನ ಪ್ರತಿಷ್ಠಾಪನೆಯನ್ನು ಕೋರುವವರೆಗೆ. ನಂತರ ಪೂರ್ವಗಂಗಾ ರಾಜವಂಶದ ರಾಜರು ಅನಂತವರ್ಮನ್ ಚೋಡಗಂಗಾ ಮತ್ತು ಅನಂಗಭೀಮಟ್ಟು ದೇವಾಲಯವನ್ನು ಪುನರ್ನಿರ್ಮಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದೇವಾಲಯದ ಅಧಿಕೃತ ವೃತ್ತಾಂತವಾದ ಮಾದಲಾಪಂಜಿ ರಾಜಮನೆತನದ ಆಜ್ಞೆಯ ಮೇರೆಗೆ ನಿರ್ವಹಿಸಲ್ಪಟ್ಟಿತು ಮತ್ತು ನಂತರದ ರಾಜರು ಉತ್ತರಾಧಿಕಾರದ ಪುರಾವೆಯಾಗಿ ಬಳಸಿದರು. ಇದು ರಾಜಮನೆತನ ಅಧಿಕಾರವು ಅಂತಹ ಸ್ಮಾರಕ ಧಾರ್ಮಿಕ ಸಂಕೀರ್ಣದ ನಿರ್ಮಾಣ ಮತ್ತು ನಿರ್ವಹಣೆಗೆ ಅಗತ್ಯವಾದ ಅಪಾರ ಸಂಪನ್ಮೂಲಗಳು
ರಕ್ಷಣೆ ಮತ್ತು ಸಾಂಸ್ಥಿಕ ರಚನೆಯನ್ನು ಒದಗಿಸಿದ ಆಳವಾದ ಸಹಜೀವನದ ಸಂಬಂಧವನ್ನು ಪ್ರದರ್ಶಿಸುತ್ತದೆ. ಪ್ರತಿಯಾಗಿ ದೇವಾಲಯದೊಂದಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಅಧಿಕಾರ ಮತ್ತು ದೈವಿಕ ಅನುಗ್ರಹವು ರಾಜರ ಆಳ್ವಿಕೆಯನ್ನು ಕಾನೂನುಬದ್ಧಗೊಳಿಸಿತು ಮತ್ತು ಬಲಪಡಿಸಿತು. ಅವರನ್ನು ದೈವಿಕವಾಗಿ ಅನುಮೋದಿತ ರಕ್ಷಕರೆಂದು ಚಿತ್ರಿಸಿತು. ಜಗನ್ನಾಥ ದೇವಾಲಯದ ವೈಭವ ಮತ್ತು ಶಾಶ್ವತ ಪರಂಪರೆಯು ಕೇವಲ ಜನಪ್ರಿಯ ಭಕ್ತಿಯ ಫಲಿತಾಂಶವಲ್ಲ, ಆದರೆ ಶತಮಾನಗಳ ನಿರಂತರ ಮತ್ತು ಕಾರ್ಯತಂತ್ರದ ರಾಜಮನೆತನದ ಪೋಷಣೆಯ ಫಲಿತಾಂಶವಾಗಿದೆ. ತಾತ್ಕಾಲಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಈ ಪರಸ್ಪರ ಸಂಬಂಧವು ದೇವಾಲಯದ ಉಳಿವಿಗೆ ಮತ್ತು ಅಭಿವೃದ್ಧಿಗೆ ನಿರ್ಣಾಯಕವಾಗಿತ್ತು. ಇದು ಸಾಮ್ರಾಜ್ಯದ ಗುರುತಿನ ಕೇಂದ್ರ ಸ್ತಂಭ ಮತ್ತು ಅದರ ಆಡಳಿತಗಾರರ ಮೇಲೆ ದೈವಿಕ ಆಶೀರ್ವಾದ ಸಂಕೇತವಾಗಿದೆ.